ಸಿದ್ದರಾಮಯ್ಯ ಯಾವತ್ತಿದ್ರೂ ಕೂಡ ಟಗರು. ಈ ಹಿಂದೆ ಹೇಗಿದ್ರು ಈಗಲೂ ಕೂಡ ಸಿದ್ದರಾಮಯ್ಯ ಹಾಗೆ ಇದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂಗೆ ಎಲ್ಲರೂ ಕೂಡ ಆಪ್ತಾರೆ. ಅವರು ನಮ್ಮ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯ ಈಗ ಸೈಲೆಂಟ್ ಆಗಿರಬಹುದು, ಆದ್ರೆ ಮುಂಚೆ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ್ರೆ ಬೇರೆ ತರ ಸೌಂಡ್ ಆಗುತ್ತೆ ಅಂದಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ಸಿದ್ದರಾಮಯ್ಯ ಟಗರು, ಯಾವತ್ತಿದ್ರೂ ಹಾಗೆ ಇರ್ತಾರೆ. ಅವ್ರು ಮಾತಾಡಿದ್ರೆ ಬೇರೆ ತರ ಸೌಂಡ್ ಆಗುತ್ತೆ. ಈಗ ಸೈಲೆಂಟ್ ಆಗಿರಬಹುದು, ಆದ್ರೆ ಈಗಲೂ ಹಾಗೆ ಇದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ. ಸುಮ್ ಮಾತಾಡ್ತಾರ. ಯಾರು ಆಪ್ತರು? ಯಾರು ತೆಗ್ದಿದ್ದಾರೆ? ಎಲ್ಲಾರು ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತಾರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ. ಸುಮ್ ಮಾತಾಡ್ತಾರ. ಯಾರು ಆಪ್ತರು? ಯಾರು ತೆಗ್ದಿದ್ದಾರೆ? ಎಲ್ಲಾರು ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತಾರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಇನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ಜೆಡಿಎಸ್ಗೂ ಹೋಗ್ತಾರೆ ಅನ್ನುವಂತ ಒಂದಷ್ಟು ವದಂತಿಗಳು ಚರ್ಚೆಗಳಾಗ್ತಾ ಇದ್ವು. ಅದರ ಬಗ್ಗೆ ಕೂಡ ಈಗ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ನಾನು ಜೆಡಿಎಸ್ಗೂ ಹೋಗೋದು ಊಹಾಪೋಹ ಅಂದಿದ್ದಾರೆ. ನನಗೆ ಕಾಂಗ್ರೆಸ್ ಯಾವ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. 2018ರಲ್ಲೂ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವನಾಗಿದ್ದೆ. ಆ ಟೈಮಲ್ಲಿ ಪಕ್ಷ ನನ್ನನ್ನ ಮಂತ್ರಿ ಮಾಡಿ 5 ಖಾತೆ ಕೊಟ್ಟಿದ್ರು. ಈಗಲೂ ಏನು ಕಡಿಮೆ ಮಾಡಿಲ್ಲ. ನಾನು ಜೆಡಿಎಸ್ಗೂ ಹೋಗೋದು ಬರೀ ಊಹಾಪೋಹ ಅಷ್ಟೇ, ಅದರಲ್ಲಿ ಹುರುಳಿಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಈ ಜೆಡಿಎಸ್ಗೆ ಹೋಗುವಂತ ವಿಚಾರವನ್ನ, ಆ ವದಂತಿಯನ್ನ ತಳ್ಳಿ ಹಾಕಿದ್ದಾರೆ. 2023ರಲ್ಲಿ 4 ಖಾತೆ ಕೊಟ್ಟಿದ್ದಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಅಲ್ಲ ಊಹಾಪೋಹ ಸುದ್ದಿರಿ. ನಾನಿನಿಗೆ ಜೆಡಿಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017ರಲ್ಲಿ ಕಾಂಗ್ರೆಸ್ ಬಂದೆ. ನನ್ನ 2018ಅಲ್ಲಿ ಸಮ್ಮಿಶ್ರ ಸರ್ಕಾರ, ಅದನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದ್ರಲ್ಲಿ ನಾನು ಮಂತ್ರಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ ತೋನು ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಮ್ಮ ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ನ ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು? ನನಗೆ ವಫ್ ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ರು ನನಗೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್ಸ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023ರಲ್ಲಿ ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನ್ ಹೇಳಿ? ಏನ್ ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಹೋಗಿಕ್ಕೆ ಅಲ್ಲ ಊಹಾಪೋಹ ಸುದ್ದಿರಿ. ನಾನಿನಿಗೆ ಜೆಡಿಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಸಾಕಷ್ಟು ಊಹಾಪೋಹಗಳು, ಸಾಕಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದ್ವು. ಅದರಲ್ಲೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಇದೇ ವಿಚಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ರು, ಏನೇನು ಹೇಳಿದ್ರು, ಅದ್ರ ಜೊತೆ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಮಾತಾಡಿದ್ರು. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಯಾವಾಗ ಉಪಚುನಾವಣೆಯ ಟಿಕೆಟ್ ಘೋಷಣೆ ಆಯಿತು ಆ ಒಂದು ಕ್ಷಣದಿಂದಲೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಒಂದಿಷ್ಟು ಅಂತೆಕಂತೆ ವಿಚಾರಗಳು ಹರಿದಾಡ್ತಾ ಇತ್ತು. ಒಂದಿಷ್ಟು ಊಹಾಪೋಹಗಳು ವಿಚಾರಗಳು ಹರಿದಾಡ್ತಾ ಇತ್ತು. ಜೊತೆಗೆ ಅಲ್ಪಸಂಖ್ಯಾತರನ್ನು ಈ ಒಂದು ಸಂದರ್ಭದಲ್ಲಿ ಅವರನ್ನು ಕಡೆಗಣೆ ಮಾಡಲಾಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳು ಕೂಡ ಹರಿದಾಡಿತ್ತು. ಇದರ ಬೆನ್ನಲ್ಲೇ ಎಲ್ಲಿಯವರೆಗೆ ಅಂದ್ರೆ ಖುದ್ದು ಸಚಿವ ಜಮೀರ್ ಅಹ್ಮದ್ ಅವರೇ ಕಾಂಗ್ರೆಸ್ ಪಕ್ಷ ಬಿಟ್ಟು ಮತ್ತೆ ಜೆಡಿಎಸ್ ಹೋಗ್ತಾರೆ ಅನ್ನೋ ವಿಚಾರ ಕೂಡ ಇತ್ತು. ಇವತ್ತು ಅದಕ್ಕೆ ಖುದ್ದು ಜಮೀರ್ ಅಹ್ಮದ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಈ ಹಿಂದೆ ನಾನು ಜೆಡಿಎಸ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ನನಗೆ ನನ್ನ ಸಚಿವರು ಮಾಡಿದ್ರು, ಬಟ್ ಅವಾಗ ಕೇವಲ 1 ಖಾತೆಯನ್ನು ಮಾತ್ರ ಕೊಟ್ಟಿದ್ರು, ಕೇವಲ ಹಜ್ ಮತ್ತು ವಕ್ಫ್ ಅನ್ನು ಕೊಟ್ಟಿದ್ರು. ಬಟ್ ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ನನಗೆ 5 ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕಾಂಗ್ರೆಸ್ ನನಗೆ ಯಾವುದೇ ರೀತಿಯಲ್ಲಿ ಕೂಡ ಕಡಿಮೆ ಮಾಡಿಲ್ಲ. ಇಂತಹ ಸಮಯದಲ್ಲಿ ನಾನು ಯಾಕೆ ಪಕ್ಷವನ್ನು ಬಿಟ್ಟು ಹೋಗ್ಲಿ ಅನ್ನೋ ಮೂಲಕ ಈವರೆಗೆ ಏನೋ ಒಂದು ಹರಿದಾಡಿತು ಅಂತೆಕಂತೆ ವಿಚಾರ. ಇದು ಕೇವಲ ಊಹಾಪೋಹ ಅನ್ನೋ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಮುಸ್ಲಿಂ ಮುಖಂಡರು ಏನು ಒಂದು ರಾಹುಲ್ ಗಾಂಧಿಗೆ ಒಂದು ಪತ್ರವನ್ನು
ಬರೆದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬುದ್ಧಿ ಕಲಿಸ್ತಾರೆ ಅನ್ನೋ ಅರ್ಥದಲ್ಲಿ ಒಂದು ಸೂಚನೆಯನ್ನು ಕೊಡುವ ಮೂಲಕ, ಎಚ್ಚರಿಕೆಯನ್ನು ಕೊಡುವ ಮೂಲಕ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಜಮೀರ್ ಅಹ್ಮದ್ ಅವರು ಮಾತನಾಡಿದ್ರು. ಅಂದ್ರೆ ಯಾರು ಈ ರೀತಿಯಲ್ಲಿ ಮಾತನಾಡಿದ್ರು ಅಂತವರನ್ನು ನಾವು ಕೂತು ಮಾತನಾಡ್ತೀವಿ ಅನ್ನೋ ಮೂಲಕ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮೆಸೇಜ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಮತ್ತೊಂದು ವಿಚಾರ, ಇನ್ನು ಸಿಎಂ ಸಿದ್ದರಾಮಯ್ಯನವರು ಸದ್ಯ ಕೆಲ ದಿನದಿಂದ ಸೈಲೆಂಟ್ ಆಗಿದ್ದಾರೆ ಅನ್ನೋ ವಿಚಾರ ಏನಿತ್ತು ಅದು ಕೂಡ ರಾಜಕೀಯದಲ್ಲಿ, ಅದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಯಾವತ್ತಿದ್ರೂ ಕೂಡ ಟಗರು. ಈ ಹಿಂದೆ ಹೇಗಿದ್ರು ಈಗಲೂ ಕೂಡ ಸಿದ್ದರಾಮಯ್ಯ ಹಾಗೆ ಇದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂಗೆ ಎಲ್ಲರೂ ಕೂಡ ಆಪ್ತಾರೆ. ಅವರು ನಮ್ಮ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯ ಈಗ ಸೈಲೆಂಟ್ ಆಗಿರಬಹುದು, ಆದ್ರೆ ಮುಂಚೆ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ್ರೆ ಬೇರೆ ತರ ಸೌಂಡ್ ಆಗುತ್ತೆ ಅಂದಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ಸಿದ್ದರಾಮಯ್ಯ ಟಗರು, ಯಾವತ್ತಿದ್ರೂ ಹಾಗೆ ಇರ್ತಾರೆ. ಅವ್ರು ಮಾತಾಡಿದ್ರೆ ಬೇರೆ ತರ ಸೌಂಡ್ ಆಗುತ್ತೆ. ಈಗ ಸೈಲೆಂಟ್ ಆಗಿರಬಹುದು, ಆದ್ರೆ ಈಗಲೂ ಹಾಗೆ ಇದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ. ಸುಮ್ ಮಾತಾಡ್ತಾರ. ಯಾರು ಆಪ್ತರು, ಯಾರು ತೆಗ್ದಿದ್ದಾರೆ? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ. ಸುಮ್ ಮಾತಾಡ್ತಾರ. ಯಾರು ಆಪ್ತರು, ಯಾರು ತೆಗ್ದಿದ್ದಾರೆ? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಇನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ಜೆಡಿಎಸ್ಗೂ ಹೋಗ್ತಾರೆ ಅನ್ನುವಂಥ ಒಂದಷ್ಟು ವದಂತಿಗಳು, ಚರ್ಚೆಗಳಾಗ್ತಾ ಇದ್ವು. ಅದರ ಬಗ್ಗೆ ಕೂಡ ಈಗ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ನಾನು ಜೆಡಿಎಸ್ಗೂ ಹೋಗೋದು ಊಹಾಪೋಹ ಅಂದಿದ್ದಾರೆ. ನನಗೆ ಕಾಂಗ್ರೆಸ್ ಯಾವ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. 2018ರಲ್ಲೂ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವನಾಗಿದ್ದೆ. ಆ ಟೈಮಲ್ಲಿ ಪಕ್ಷ ನನ್ನನ್ನ ಮಂತ್ರಿ ಮಾಡಿ 5 ಖಾತೆ ಕೊಟ್ಟಿದ್ರು. ಈಗಲೂ ಏನು ಕಡಿಮೆ ಮಾಡಿಲ್ಲ. ನಾನು ಜೆಡಿಎಸ್ಗೂ ಹೋಗೋದು ಬರೀ ಊಹಾಪೋಹ ಅಷ್ಟೇ, ಅದರಲ್ಲಿ ಹುರುಳಿಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಈ ಜೆಡಿಎಸ್ಗೆ ಹೋಗುವಂತ ವಿಚಾರವನ್ನ, ಆ ವದಂತಿಯನ್ನ ತಳ್ಳಿ ಹಾಕಿದ್ದಾರೆ. 2023ರಲ್ಲಿ 4 ಖಾತೆ ಕೊಟ್ಟಿದ್ದಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಅಲ್ಲ ಊಹಾಪೋಹ ಸುದ್ದಿರಿ. ನಾನಿನಿಗೆ ಜೆಡಿಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017ರಲ್ಲಿ ಕಾಂಗ್ರೆಸ್ ಬಂದೆ. ನನ್ನ 2018ಅಲ್ಲಿ ಸಮ್ಮಿಶ್ರ ಸರ್ಕಾರ, ಅದನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ ತನೂ ಕೇಳಿಲ್ಲ. ಆ ಟೈಮ್